ಒಂದು ನೇಹ, ಒಂದು ಲವ್ ಜಿಹಾದ್. ಪ್ರತಿನಿತ್ಯ ಲವ್ ಜಿಹಾದ್ಗಳು ನಡೀತವೆ, ಹಗಲಲ್ಲೇ ನಡೀತವೆ. ನಮ್ಮ ಹೆಣ್ಣು ಮಕ್ಕಳು ಜೈಪುರ, ಮುಂಬೈ, ಇತರ ಕಡೆ ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ದಿನನಿತ್ಯ ಕೇಸ್ಗಳನ್ನು ಸಾಗಿಸ್ತಾ ಇದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ಏನು ಮಾಡ್ತಾ ಇಲ್ಲ. ರಾತ್ರಿ ಹೆಣ್ಣು ಮಕ್ಕಳು ಹೊರಗಡೆ ಹೋಗ್ಬೇಕಾಗ್ತಾ ಇಲ್ಲ. ನಮ್ಮ ಹೆಣ್ಣು ಮಕ್ಕಳು ಹೈಸ್ಕೂಲ್ ಹೋದ್ರೆ ಒಳ್ಳೆ ಆ ಮಗು ಬರ್ತದೆ ಅನ್ನೋದನ್ನ ಜೀವ ಹಿಡ್ಕೊಂಡು ತಾಯಿ ಕಾಯ್ತಾರೆ. ಕರ್ನಾಟಕದಲ್ಲಿ ನಮ್ಮ ಹೆಣ್ಣು ಮಕ್ಕಳು ಕೆಲಸಕ್ಕೆ ಹೋದ್ರೆ ಸಾಯಂಕಾಲ ಮನೆಗೆ ಬರ್ತಾಳ ಮಗಳನ್ನು ಅಂತ ಖಾತ್ರಿ ಇಲ್ಲ. ಭಯದ ವಾತಾವರಣದಲ್ಲಿ ಇವತ್ತು ಹೆಣ್ಣು ಮಕ್ಕಳು ಜೀವನ ಮಾಡ್ತಾ ಇದ್ದಾರೆ. ಅನೀತಿ, ಅತ್ಯಾಚಾರ, ಅವ್ರ ವಿರುದ್ಧ ಅನ್ಯಾಯ ನಿರಂತರವಾಗಿ ನಡೀತಾ ಇದೆ. ಅದರ ವಿರುದ್ಧ ಕೂಡ ಧ್ವನಿಯನ್ನು ಎತ್ತಬೇಕು. ಈ ಅನೀತಿ, ಅತ್ಯಾಚಾರ, ಅನ್ಯಾಯ ನಿಲ್ಲಬೇಕಾದ್ರೆ ಇವತ್ತು ಮಹಿಳಾ ಶಕ್ತಿ ಇರ್ತಾ ಇದೆ. ನಮ್ಮ ರಕ್ಷಣೆಯನ್ನು ನಾವು ಮಾಡಿಕೊಳ್ಳಲು ಸಿದ್ಧರಿದ್ದೇವೆ. ನಮ್ಮ ಅನ್ಯಾಯವನ್ನು ತಡೆಯುವಂಥದ್ದು ನಾವು ಸಿದ್ಧರಿದ್ದೇವೆ. ನಮ್ಮ ಅಭಿವೃದ್ಧಿಯನ್ನು ಮಾಡಲು ನಾವು ಸಿದ್ಧರಿದ್ದೇವೆ. ನಮಗೆ ಅಧಿಕಾರ ಕೊಡಿ, ನಮಗೆ ಸ್ಥಾನ ಕೊಡಿ, ವಿಧಾನಸಭೆಯಲ್ಲಿ ಸ್ಥಾನ ಕೊಡಿ, ಲೋಕಸಭೆಯಲ್ಲಿ ಸ್ಥಾನ ಕೊಡಿ, ಎಲ್ಲವನ್ನು ನಿಲ್ಲಿಸ್ತೇವೆ ಅಂತ ನಾರಿ ಶಕ್ತಿ, ಮಹಿಳಾ ಶಕ್ತಿ ಇವತ್ತು ಕೂಗಿ ಕೂಗಿ ಹೇಳ್ತಾ ಇದೆ, ಕೂಗಿ ಕೂಗಿ ಹೇಳ್ತಾ ಇದೆ ಬಂದ್ರೆ. ಅದಕ್ಕೆ ನಾವು ಸ್ಪಂದನೆಯನ್ನ ಮಾಡಬೇಕು. ಇವತ್ತು ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರಿದ್ದಾರೆ. ಏನು ಬೇಟಿ ಪಡಾವ್ ಬೇಟಿ ಬಚಾವ್ ಅದರ ಮೊದಲನೆಯ ಅಡಿಪಾಯವನ್ನು ಇಡೀ ಭಾರತ ದೇಶದಲ್ಲಿ ಹಾಕಿರುವಂತಹದ್ದು ಭಾಗ್ಯಲಕ್ಷ್ಮಿ. ಹೆಣ್ಣು ಹುಟ್ಟಿದ್ರೆ ಗ್ರಹಣ ಅಂತ ತಿಳ್ಕೊಂಡು, ಪಾಪ ಅಂತ ತಿಳ್ಕೊಂಡ ಸಂದರ್ಭದಲ್ಲಿ ಅವಳು 18 ವರ್ಷ ಆದಾಗ 1 ಲಕ್ಷ ರೂಪಾಯಿ ಕೊಡ್ಬೇಕು ಅಂತ ಹೇಳಿ ಭಾಗ್ಯಲಕ್ಷ್ಮಿ ಮಾನ್ಯಗಳನ್ನ ಮಾಡಿದ್ರು. ಇವತ್ತು ಸುಮಾರು 35-40 ಲಕ್ಷ ಹೆಣ್ಮಕ್ಳಿಗೆ ಈಗಾಗಲೇ 18 ವರ್ಷ ಆಗಿದೆ. ಅವರಿಗೆ 1 ಲಕ್ಷ ರೂಪಾಯಿ ಸಿಗ್ತಾ ಇದೆ. ಅವ್ರು ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾ ಇದ್ದಾರೆ. ಹೆಣ್ಣು ಮಕ್ಕಳು ಶಾಲೆಗಳು ನಿಲ್ಲಿಸಬಾರ್ದು. ಅದಕ್ಕೆ ಸೈಕಲ್ ಅನ್ನು ಕೊಟ್ಟಿರುವಂತದ್ದು ಬಿಜೆಪಿಯ ಯಡಿಯೂರಪ್ಪ ಸಾಹೇಬರನ್ನು ನಾವು ಯಾರು ಕೂಡ ಮರೆಯಬಾರದು. ಸ್ತ್ರೀ ಸಾಮರ್ಥ್ಯ ಯೋಜನೆ ನಾನು ಮುಖ್ಯಮಂತ್ರಿ ಆದಾಗ ತಂದಿದೆ. ಹೆಣ್ಣು ಮಕ್ಕಳಿಗೆ ಸಬಲೀಕರಣ ಮಾಡಬೇಕು, ಸ್ವಯಂ ಉದ್ಯೋಗ ಮಾಡಬೇಕು, ಅವರ ಕಾಲಲ್ಲಿ ನೀಡಬೇಕು. ಈ ತರ ಎಲ್ಲ ಕಾರ್ಯಕ್ರಮ ನರೇಂದ್ರ ಮೋದಿ ಅವರು ಕೂಡ ಕೇಂದ್ರದಲ್ಲಿ ಕೊಟ್ಟಿದ್ದಾರೆ. ಇವತ್ತು ನಮ್ಮ ನರೇಂದ್ರ ಮೋದಿ ಅವರು ಹಲವಾರು ಕಾರ್ಯಕ್ರಮ ಕೊಡ್ತಾರೆ. ಸಂಜೀವಿನಿ ಅನ್ನುವಂಥ ಒಂದು ಕಾರ್ಯಕ್ರಮ ಬಹಳ ಅತ್ಯುತ್ತಮವಾದಂತಹ ಕಾರ್ಯಕ್ರಮ. ಕರ್ನಾಟಕದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರಿಗೆ ಲಾಭ ಆಗಿದೆ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ. ಮಹಿಳೆಯರ ಬಗ್ಗೆ ನಮಗೆ ನಮ್ಮ ಧರ್ಮದಲ್ಲಿ ಗೌರವ ಇದೆ. ನಮ್ಮ ಧರ್ಮದಲ್ಲಿ ಮಹಿಳೆಯರ ಉನ್ನತ ಸ್ಥಾನದಲ್ಲಿ, ದೇವಿಯ ಸ್ಥಾನದಲ್ಲಿ, ಪೂಜೆಯ ಸ್ಥಾನದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದೇ ಭಾವನೆ ಇತರ ಧರ್ಮದಲ್ಲೂ ಇರಬೇಕು ಅಂತ ಹೇಳಿ ಯಾವ ಟ್ರಿಪಲ್ ತಲಾಕ್ ಅಂತ ವಿಚಲನೆ ಮಾಡ್ತಾ ಇದ್ರು, ಅಮಾನವೀಯಾಗಿತ್ತು. ಅದನ್ನ ತೆಗೆದು ಹಾಕಿರುವಂತಹ ಶ್ರೇಷ್ಠರು ಇವತ್ತು ಬಿಜೆಪಿಯ ನರೇಂದ್ರ ಮೋದಿಗೆ ಹೊರತಾಗಿ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಮತವನ್ನು ತೆಗೆದುಕೊಳ್ಳುವಂತ ಕಾಂಗ್ರೆಸ್ಗೆ ವಿಚಾರ ಬರಲಿಲ್ಲ, ಎಂದೂ ಬರಲಿಲ್ಲ. ನಾನು ಕೊನೆಯದಾಗಿ ಹೇಳಬಯಸ್ತೇನೆ, ಕಾಂಗ್ರೆಸ್ನವರಿಗೆ ದಕ್ಷಿಣ ಭಾರತದಲ್ಲಿ ಸೀಟ್ ಕಮ್ಮಿ ಹಾಕುವ ಅಂತ ಹೇಳ್ತೀರಿ. ನರೇಂದ್ರ ಮೋದಿ ಅವರು ತಂದಿರುವಂತಹ ಕಾನೂನಲ್ಲಿ 50% ಸೀಟು ಎಲ್ಲ ರಾಜ್ಯಕ್ಕೆ ಹೆಚ್ಚಾಗ್ತಿದೆ. ಈಗ ನೀವು ಮಾಡಿದ್ರಿಂದ ಎಲ್ಲ ರಾಜ್ಯಗಳಲ್ಲಿ, ದಕ್ಷಿಣ ಎಲ್ಲ ರಾಜ್ಯದಲ್ಲಿ ಕರ್ನಾಟಕ ಸೇರಿ ಸೀಟ್ ಕಡಿಮೆ ಆಗುತ್ತೆ. ಸೀಟ್ ಕಡಿಮೆ ಆದ್ರಿಂದ ಆ ಪಾಪಕ್ಕೆ ಯಾರಾದ್ರೂ ಕಾರಣ ಇದ್ರೆ ಅದು ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯ ಅವರು ಟಿಕೆಟ್ ಸಿಗುವಂತ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಂಧುಗಳು ಹೆಚ್ಚಿಗೆ ಮಾತಾಡೋದಲ್ಲ, ಒಂದೇ ಒಂದು ಪ್ರಶ್ನೆ ನಾನು ಕಾಂಗ್ರೆಸ್ ಕೇಳಿ ನಾನು ಮಾತನ್ನು ಮುಗಿಸ್ತೀನಿ. ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಾಗ 200 ಅಂಶ ಬಹುಮತ ನಿಮಗಿತ್ತು. 403 ಲೋಕಸಭಾ ಸದಸ್ಯರು ನೀವು ಒಂದೇ ಪಾರ್ಟಿಯಲ್ಲಿದ್ರಿ. ಹೇಳ್ತೀರಲ್ಲ ಪ್ರಿಯಾಂಕಾ ವಾಡ್ರಾ ಅವರೇ, ನಮ್ಮ ಅಜ್ಜ ಮುತ್ತಾಜನ ಇದನ್ನು ಮಾಡಬೇಕು ಮಾಡಿದ್ರು ಅಂತ. ಮತ್ತೆ ನಿಮ್ಮ ತಂದೆಯವರು ಪ್ರಧಾನಮಂತ್ರಿ 200 ಅಂಶ ಇದ್ದಾಗ
ಈ ದೇಶದ ಜನತೆ ಕೊಟ್ಟಾಗ ಯಾಕೆ ಮಾಡಲಿಲ್ಲ? ಇದಕ್ಕೊಂದು ಉತ್ತರ ಕೊಡಿ, ಇದಕ್ಕೊಂದು ಉತ್ತರ ಕೊಡಿ. ಕೊನೆಯದಾಗಿ ಹೇಳ ಬಯಸ್ತೇನೆ, ಎಲ್ಲ ನಮ್ಮ ಅಕ್ಕ ತಂಗಿಯರಿಗೆ ನೀವು ಭರವಸೆ ನೀಡಿ, ವಿಶ್ವಾಸವನ್ನು ನೀಡಿ, ಬಿಲ್ ಬಿಟ್ಟು ಹೋಗಿದೆ ಅಂತ ಹತಾಶ ಆಗುವಂತ ಅವಶ್ಯಕತೆ ಇಲ್ಲ. ಅದನ್ನು ಪಡ್ಕೊಳ್ಳುವಂತ ಶಕ್ತಿ ನಿಮ್ಮಲ್ಲಿದೆ. ಆ ಶಕ್ತಿಯ ಪ್ರದರ್ಶನವನ್ನು ಬೀದಿ ಬೀದಿಯಲ್ಲಿ ಮಾಡಿ ಇಡೀ ದೇಶದಲ್ಲಿ ನಾರಿ ಶಕ್ತಿಯ ಕೂಗಿಗೆ ಅಲ್ಟಿಮೇಟ್ಲಿ ದ ವಿಲ್ ಆಫ್ ದ ಪೀಪಲ್ ವಿಲ್ ಪ್ರಿವೇಲ್. ಕೊನೆಗೆ ಜನರ ಆಶೋತ್ತರಗಳೇ ಪ್ರಜಾಪ್ರಭುತ್ವದಲ್ಲಿ ಯಶಸ್ವಿ ಆಗೋದು. ನಿಮ್ಮ 33% ಕೂಡ ಅದೇ ರೀತಿ ಯಶಸ್ವಿ ಆಗ್ತಿದೆ ಅಂತ ನಾನು ವಿಶ್ವಾಸವನ್ನು ವ್ಯಕ್ತಪಡಿಸಿ ನಾರಿ ಶಕ್ತಿಗೆ ಕೈವಾಗಲಿ ಅಂತ ಕೂಗಿ ನನ್ನ ಮಾತನ್ನು ಮುಗಿಸ್ತೀನಿ.